ಹಲೋ ಡಿಯರ್ ಇಂಗ್ಲಿಷ್ ನೀಡ್ಸ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಾಂಪೌಂಡ್ ಸೆಂಟೆನ್ಸಸ್ಗಳ ಬಗ್ಗೆ ಕಲಿಯುವಿರಿ. ಮೊದಲು ಕಾಂಪೌಂಡ್ ಸೆಂಟೆನ್ಸ್ನ ಡೆಫಿನೇಷನ್ ಏನು ಅಂತ ನೋಡೋಣ. ಅ ಸೆಂಟೆನ್ಸ್ ಹ್ಯಾವಿಂಗ್ 2 or more independent clauses or simple sentences joined by a coordinating conjunction or a semicolon. This is called a compound sentence. ಅಂದರೆ ಎರಡು ವಾಕ್ಯಗಳನ್ನು ಅಥವಾ ಎರಡು ಇಂಡಿಪೆಂಡೆಂಟ್ ಕ್ಲಾಸಸ್ಗಳನ್ನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಥವಾ ಸೆಮಿಕಾಲನ್ ಉಪಯೋಗಿಸಿ ಜೋಡಿಸಿ ಒಂದು ವಾಕ್ಯವನ್ನು ಮಾಡಿದರೆ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. Now let us see what are these coordinating conjunctions. For, and, nor, but, or, yet, and so. ಇವುಗಳ ಉಪಯೋಗದಿಂದ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾತ್ರ ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇವುಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಒಂದು ಸುಲಭವಾದ ಟ್ರಿಕ್ ಇದೆ. ಈ ಎಲ್ಲ ಶಬ್ದಗಳ ಮೊದಲ ಅಕ್ಷರಗಳನ್ನು ತಗೊಂಡು ಜೋಡಿಸಿದರೆ ಫ್ಯಾನ್ ಬಾಯ್ಸ್ ಅಂತ ಆಗುತ್ತೆ. ಫ್ಯಾನ್ ಬಾಯ್ಸ್. ಈಗ ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ನ ಉಪಯೋಗ ಮಾಡಿಕೊಂಡು ನಾಲ್ಕು ಸೆಂಟೆನ್ಸ್ಗಳನ್ನು ಮಾಡಿ ಕನ್ನಡದಲ್ಲಿ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ಕಲಿತಾ ಹೋಗಿ. ಈಗ ಮೊದಲು ಬರುವ ಶಬ್ದ ಫಾರ್. ನೋಡಿ, ಒಂದು ಕನ್ಫ್ಯೂಷನ್ ಇದೆ. ಫಾರ್ ಅನ್ನೋದನ್ನು ನಾವು ಪ್ರಿಪೊಸಿಷನ್ ಆಗಿ ಕೂಡ ಬಳಸ್ತೀವಿ. ಅಲ್ಲಿ ಅದರ ಅರ್ಥ ಗೆ ಅಥವಾ ಗೋಸ್ಕರ ಅಂತ. ಈಗ ಫಾರ್ ಎಕ್ಸಾಂಪಲ್, ಫಾರ್ ಮೀ ಅಂದರೆ ನನಗೆ, ಫಾರ್ ಹಿಮ್ ಅಂದರೆ ಅವನಿಗೆ ಅಂತ. ಆದರೆ ಇದನ್ನು ಕಂಜಂಕ್ಷನ್ ಆಗಿ ಉಪಯೋಗ ಮಾಡಿದಾಗ ಏಕೆಂದರೆ ಅಂತ ಅರ್ಥ ಕೊಡುತ್ತೆ. ಈಗ ಇದನ್ನು ಉಪಯೋಗ ಮಾಡಿಕೊಂಡು 4 ಸೆಂಟೆನ್ಸ್ಗಳನ್ನು ಮಾಡಿ ತೋರಿಸ್ತೀನಿ. ಐ ಕುಡ್ಂಟ್ ಫಾಲೋ ಯು ಫಾರ್ ಐ ಡೋಂಟ್ ನೋ ಯುವರ್ ಲ್ಯಾಂಗ್ವೇಜ್. ನೀನು ಹೇಳಿದ್ದನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ, ಏಕೆಂದರೆ ನಿನ್ನ ಭಾಷೆ ನನಗೆ ಗೊತ್ತಿಲ್ಲ. ಐ ಕಾಂಟ್ ಪ್ಲೇ ಟುಡೇ ಫಾರ್ ಐ ಹ್ಯಾವ್ ಎಕ್ಸಾಮ್ ಟುಮಾರೋ. ನಾನು ಇಂದು ಆಡಲಾರೆ, ಏಕೆಂದರೆ ನಾಳೆ ನನಗೆ ಎಕ್ಸಾಮ್ ಇದೆ. ಹಿ ಮಸ್ಟ್ ಬಿ ಟಯರ್ಡ್ ಫಾರ್ ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಆಲ್ ಡೇ. ಅವನು ತುಂಬ ದಣಿದಿರಲೇಬೇಕು, ಏಕೆಂದರೆ ಅವನು ಇಡೀ ದಿನ ಕೆಲಸ ಮಾಡುತ್ತಲೇ ಇದ್ದಾನೆ. ದ ಬಾಯ್ ಈಸ್ ಸ್ಯಾಡ್ ಫಾರ್ ಹಿಸ್ ಫಾದರ್ ಸ್ಲ್ಯಾಪ್ಡ್ ಹಿಮ್. ಹುಡುಗ ದುಃಖಿತನಾಗಿದ್ದಾನೆ, ಏಕೆಂದರೆ ಅವನ ತಂದೆ ಅವನಿಗೆ ಕಪಾಳಕ್ಕೆ ಹೊಡೆದ. ರವಿ ಈಸ್ ದ ಮ್ಯಾನೇಜರ್ ಆ್ಯಂಡ್ ಹೀ ಈಸ್ ದ ಕ್ಯಾಪ್ಟನ್. ಇಲ್ಲಿ ರವಿ ಈಸ್ ದ ಮ್ಯಾನೇಜರ್ ಅನ್ನೋದು ಒಂದು ಸೆಂಟೆನ್ಸೇ ಆಗುತ್ತೆ. ಅದೇ ಥರ ಈಸ್ ದ ಕ್ಯಾಪ್ಟನ್ ಅನ್ನೋದು ಕೂಡ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಅನ್ಬೋದು ಅಥವಾ ಸೆಂಟೆನ್ಸ್ ಅನ್ಬೋದು. ಅದಕ್ಕೆ ಇದು ಒಂದು ಕಾಂಪೌಂಡ್ ಸೆಂಟೆನ್ಸ್. ಐ ನೋ ಹಿಂದೂಸ್ತಾನಿ ಮ್ಯೂಸಿಕ್ ಆ್ಯಂಡ್ ಐ ನೋ ಕಾರ್ನಾಟಿಕ್ ಮ್ಯೂಸಿಕ್. ನನಗೆ ಹಿಂದೂಸ್ತಾನಿ ಸಂಗೀತ ಗೊತ್ತು ಮತ್ತು ನನಗೆ ಕಾರ್ನಾಟಿಕ್ ಸಂಗೀತ ಗೊತ್ತು. ಐ ವೆಂಟ್ ಟು ದ ಶಾಪ್ ಆ್ಯಂಡ್ ಪರ್ಚೇಸ್ಡ್ ಅ ಶರ್ಟ್. ನಾನು ಒಂದು ಅಂಗಡಿಗೆ ಹೋದೆನು ಮತ್ತು ಒಂದು ಅಂಗಿಯನ್ನು ಕೊಂಡೆನು. ಇಲ್ಲಿ ಈ ಜಾಗದಲ್ಲಿ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಐ ಇರಬೇಕಾಗಿತ್ತು, ಆದರೆ ಇಲ್ಲ. ಅಲ್ಲಿ ಅದು ಇದೆ ಅಂತಲೇ ನಾವು ಭಾವಿಸಬೇಕು. ಐ ಲೈಕ್ ಟೀ ಆ್ಯಂಡ್ ಮೈ ಸಿಸ್ಟರ್ ಲೈಕ್ಸ್ ಕಾಫಿ. ನಾನು ಚಹಾವನ್ನು ಇಷ್ಟಪಡುತ್ತೇನೆ ಮತ್ತು ನನ್ನ ಸಹೋದರಿ ಕಾಫಿಯನ್ನು ಇಷ್ಟಪಡುತ್ತಾಳೆ. ಐ ಡೋಂಟ್ ಅಗ್ರಿ ವಿತ್ ಯು ನಾರ್ ಡಸ್ ಮೈ ಫ್ಯಾಮಿಲಿ. ನಾನು ನಿನ್ನನ್ನು ಒಪ್ಪುವುದಿಲ್ಲ, ನನ್ನ ಕುಟುಂಬವೂ ಒಪ್ಪುವುದಿಲ್ಲ. ಈ ವಾಕ್ಯ ರಚನೆಯಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ಕಂಜಂಕ್ಷನ್ ಆಗಿರ್ತಕ್ಕಂಥ ನಾರ್ ಆದಮೇಲೆ ಸಬ್ಜೆಕ್ಟ್ ಬರಬೇಕಾಗಿತ್ತು. ಅಂದರೆ ಮೈ ಫ್ಯಾಮಿಲಿ ಡಸ್ ನಾಟ್ ಅಗ್ರಿ ವಿತ್ ಯು ಅಂತ ಆಗಬೇಕು ಅಂತ ನಮಗನ್ಸುತ್ತೆ. ಆದರೆ ನಾರ್ ಆದಮೇಲೆ ಸಹಾಯಕ ಕ್ರಿಯಾಪದ ಆಗಿರತಕ್ಕಂಥ ಡಸ್ ಇಲ್ಲಿ ಬರುತ್ತೆ. ಇಲ್ಲಿ ನಾರ್ ನೆಗೆಟಿವ್ ಆಗಿರೋದ್ರಿಂದ ಡಸಂಟ್ ಅಂತ ಬರಲ್ಲ, ಡಸ್ ಅಂತ ಬರುತ್ತೆ. ಶಿ ಡಿಡ್ಂಟ್ ನೋ ಇಟ್ ನಾರ್ ಡಿಡ್ ಯು ನೋ ಇಟ್. ಇದು ಅವಳಿಗೆ ಗೊತ್ತಿರಲಿಲ್ಲ, ಇದು ನಿನಗೂ ಗೊತ್ತಿರಲಿಲ್ಲ. ಐ ವಿಲ್ ನಾಟ್ ಗೋ ನಾರ್ ವಿಲ್ ಐ ಅಲೋ ಯು ಟು ಗೋ. ನಾನು ಹೋಗುವುದಿಲ್ಲ, ನೀನು ಹೋಗಲು ನಾನು ಅನುಮತಿಸುವುದಿಲ್ಲ. ಇಲ್ಲಿ ಗಮನಿಸಿ,
ನಾರ್ ಆದಮೇಲೆ ವಿಲ್ ಅನ್ನೋ ಸಹಾಯಕ ಕ್ರಿಯಾಪದ ಬಂದ ಮೇಲೆ ಐ ಅನ್ನೋ ಸಬ್ಜೆಕ್ಟ್ ಬಂದಿದೆ. ಹಿ ಕಾಂಟ್ ಸಾಲ್ವ್ ದ ಪ್ರಾಬ್ಲಮ್ ನಾರ್ ಡಸ್ ಹಿ ರಿಕ್ವೆಸ್ಟ್ ಅದರ್ಸ್ ಟು ಸಾಲ್ವ್ ಇಟ್. ಅವನು ಸಮಸ್ಯೆಯನ್ನು ಪರಿಹರಿಸಲಾರ, ತಾನು ಸಮಸ್ಯೆಯನ್ನು ಬಗೆಹರಿಸಲು ಬೇರೆಯವರನ್ನು ಕೇಳಿಕೊಳ್ಳುವುದೂ ಇಲ್ಲ. ಈಗ ಬಟ್ ಉಪಯೋಗಿಸಿ ವಾಕ್ಯಗಳು. ಐ ವಾಂಟ್ ಟು ಹೆಲ್ಪ್ ಯು ಬಟ್ ಐ ಕಾಂಟ್ ಹೆಲ್ಪ್ ಯು. ನಾನು ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ, ಆದರೆ ನನಗೆ ಸಹಾಯ ಮಾಡಲು ಆಗುವುದಿಲ್ಲ. ಐ ಲೈಕ್ ಟು ಬಿ ಆನ್ ಇಂಜಿನಿಯರ್ ಬಟ್ ಮೈ ಫಾದರ್ ವಾಂಟ್ಸ್ ಮೀ ಟು ಬಿಕಮ್ ಅ ಡಾಕ್ಟರ್. ನಾನು ಒಬ್ಬ ಇಂಜಿನಿಯರ್ ಆಗಬೇಕೆಂದು ಇಷ್ಟ, ಆದರೆ ನನ್ನ ತಂದೆ ನಾನೊಬ್ಬ ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ. ಶಿ ಈಸ್ ಗುಡ್ ಬಟ್ ಶಾರ್ಟ್ ಟೆಂಪರ್ಡ್. ಅವಳು ಒಳ್ಳೆಯವಳಾಗಿದ್ದಾಳೆ, ಆದರೆ ಮುಂಗೋಪಿಯಾಗಿದ್ದಾಳೆ. ಇಲ್ಲಿ ಬಟ್ ಆದಮೇಲೆ ಶಿ ಈಸ್ ಅನ್ನೋದು ಇದೆ, ಅದು ಸೈಲೆಂಟ್ ಆಗಿದೆ ಅಷ್ಟೇ. ಬಟ್ ಶಿ ಈಸ್ ಶಾರ್ಟ್ ಟೆಂಪರ್ಡ್ ಅಂದ್ರೂ ಕರೆಕ್ಟೇ. ಶಿ ಡಸಂಟ್ ಲೈಕ್ ಮೀ ಬಟ್ ಐ ಲೈಕ್ ಹರ್. ಅವಳು ನನ್ನನ್ನು ಇಷ್ಟಪಡುವುದಿಲ್ಲ, ಆದರೆ ನಾನು ಅವಳನ್ನು ಇಷ್ಟಪಡುತ್ತೇನೆ. ಇದನ್ನು ಸ್ವಲ್ಪ ಶಾರ್ಟ್ ಮಾಡೋಕ್ಕೆ ಹೀಗೂ ಹೇಳಬಹುದು. ಶಿ ಡಸಂಟ್ ಲೈಕ್ ಮೀ ಬಟ್ ಐ ಡೂ. ಐ ಲೈಕ್ ಹರ್ ಅನ್ನೋದ್ರ ಬದಲಾಗಿ ಜಸ್ಟ್ ಡೂ ಅನ್ನು ಉಪಯೋಗ ಮಾಡಿದ್ದೀವಿ. ಈಗ ಆರ್ ಅಂದರೆ ಅಥವಾ ಅದನ್ನು ಉಪಯೋಗ ಮಾಡಿ 4 ವಾಕ್ಯಗಳು. ಯು ಆಪ್ಟ್ ಸೈನ್ಸ್ ಆರ್ ಯು ಆಪ್ಟ್ ಕಾಮರ್ಸ್. ನೀನು ವಿಜ್ಞಾನವನ್ನು ಆರಿಸಿಕೋ ಅಥವಾ ವಾಣಿಜ್ಯವನ್ನು ಆರಿಸಿಕೋ. ಇಲ್ಲಿ ಕೂಡ ಆರ್ ಆದಮೇಲೆ ಯು ಆಪ್ಟ್ ಅನ್ನೋದನ್ನು ತೆಗೆದು ಬರಿಬಹುದು. ಯು ಆಪ್ಟ್ ಸೈನ್ಸ್ ಆರ್ ಕಾಮರ್ಸ್. ಯು ಡೂ ಇಟ್ ಆರ್ ಯು ಅಲೋ ಮೀ ಟು ಡೂ ಇಟ್. ನೀನು ಇದನ್ನು ಮಾಡು ಅಥವಾ ನೀನು ನನಗೆ ಇದನ್ನು ಮಾಡಲು ಅನುಮತಿಸು. ಇಲ್ಲಿ ಕೂಡ ಈ ಯು ಅನ್ನು ತೆಗೆದು ಬರಿಬಹುದು. ಯು ವೇರ್ ಸೂಟ್ ಆರ್ ಯು ವೇರ್ ಫಾರ್ಮಲ್ಸ್. ನೀನು ಸೂಟ್ ಆದರೂ ತೊಟ್ಟುಕೋ ಅಥವಾ ಫಾರ್ಮಲ್ಸ್ ಆದರೂ ತೊಟ್ಟುಕೋ. ಯು ಲೀವ್ ದ ಪ್ಲೇಸ್ ಆರ್ ಐ ವಿಲ್ ಕಾಲ್ ದ ಪೊಲೀಸ್. ನೀನು ಜಾಗ ಖಾಲಿ ಮಾಡು, ಇಲ್ಲ ಅಂದರೆ ನಾನು ಪೊಲೀಸರನ್ನು ಕರಿತೀನಿ. ಈಗ ಎಟ್ ಉಪಯೋಗಿಸಿ ವಾಕ್ಯಗಳು. ಎಟ್ ಅಂದರೆ ಆದರೂ, ಅಷ್ಟಾದರೂ, ಹಾಗಿದ್ದರೂ. ಹಿ ವಾಸ್ ಸಿಕ್ ಯೆಟ್ ಹಿ ವರ್ಕ್ಡ್. ಅವನು ಅನಾರೋಗ್ಯದಿಂದ ಇದ್ದ, ಆದರೂ ಅವನು ಕೆಲಸ ಮಾಡಿದ. ಶಿ ಡಿಡ್ ನಾಟ್ ಸ್ಟಡಿ ವೆಲ್ ಯೆಟ್ ಶಿ ಟಾಪ್ಡ್. ಅವಳು ಚೆನ್ನಾಗಿ ಸ್ಟಡಿ ಮಾಡಿರಲಿಲ್ಲ, ಆದರೂ ಟಾಪ್ ಬಂದ್ಲು. ಹಿ ಅರ್ನ್ಸ್ ಎ ಲಾಟ್ ಯೆಟ್ ಹಿ ಸ್ಪೆಂಡ್ಸ್ ನೋ ಮನಿ ಆನ್ ಚಾರಿಟಿ. ಅವನು ಸಾಕಷ್ಟು ಗಳಿಸುತ್ತಾನೆ, ಆದರೂ ದಾನ ಮಾಡಲು ಅವನು ಹಣ ಖರ್ಚು ಮಾಡುವುದಿಲ್ಲ. ಹಿ ಈಸ್ ಗೆಟಿಂಗ್ ಅ ಲಾಟ್ ಆಫ್ ಪ್ರಾಫಿಟ್ ಇನ್ ದ ಬಿಸ್ನೆಸ್ ಯೆಟ್ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್. ಅವನು ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ಗಳಿಸುತ್ತಿದ್ದಾನೆ, ಆದರೂ ಅವನು ತೃಪ್ತನಾಗಿಲ್ಲ. ಈಗ ಸೊ ಉಪಯೋಗಿಸಿ 4 ವಾಕ್ಯಗಳು. ಸೊ ಅಂದರೆ ಆದ್ದರಿಂದ, ಆ ಕಾರಣಕ್ಕಾಗಿ. ಯು ಆರ್ ವೆರಿ ಆನೆಸ್ಟ್ ಸೊ ಪೀಪಲ್ ಲೈಕ್ ಯು. ಟೆರರಿಸ್ಟ್ಸ್ ಕಿಲ್ಡ್ ಇನ್ನಸೆಂಟ್ ಹಿಂದೂಸ್ ಸೊ ಇಂಡಿಯಾ ವೇಜ್ಡ್ ಅ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ್. ಭಯೋತ್ಪಾದಕರು ಅಮಾಯಕ ಹಿಂದೂಗಳನ್ನು ಕೊಂದರು, ಅದಕ್ಕಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಸಮರ ಸಾರಿತು. ಶಿ ನೋಸ್ ಇಟ್ಸ್ ನೋ ಯೂಸ್ ಆರ್ಗ್ಯೂಯಿಂಗ್ ಸೊ ಶಿ ಈಸ್ ಕೀಪಿಂಗ್ ಕ್ವೈಟ್. ವಾದ ಮಾಡುವುದರಿಂದ ಏನೂ ಉಪಯೋಗವಿಲ್ಲ ಎಂದು ಅವಳಿಗೆ ಗೊತ್ತು, ಅದಕ್ಕಾಗಿ ಅವಳು ಸುಮ್ಮನಿದ್ದಾಳೆ. ದೇ ಡಿಡ್ ನಾಟ್ ಪ್ಲಾನ್ ವೆಲ್ ಸೊ ದೇರ್ ಪ್ರಾಜೆಕ್ಟ್ ಫೇಲ್ಡ್. ಅವರು ಸರಿಯಾದ ತಯಾರಿಯನ್ನು ಮಾಡಲಿಲ್ಲ, ಆದ್ದರಿಂದ ಅವರ ಯೋಜನೆ ಸಫಲವಾಗಲಿಲ್ಲ. ಈ ಎಲ್ಲ ವಾಕ್ಯಗಳಲ್ಲಿ ಸೋದ ಬದಲಾಗಿ ದೇರ್ ಫೋರ್ ಅನ್ನು ಉಪಯೋಗ ಮಾಡಬಹುದು. ಆಗ ಈ ವಾಕ್ಯಗಳು ಕಾಂಪೌಂಡ್ ಸೆಂಟೆನ್ಸಸ್ ಅನ್ನಿಸ್ಕೊಳ್ಳೋದಿಲ್ಲ, ಯಾಕಂದರೆ ದೇರ್ ಫೋರ್ ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಅದಕ್ಕೆ ಅದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿಬಿಡುತ್ತೆ.
ಇನ್ನೊಂದು ಮಹತ್ವದ ವಿಷಯ ಏನಂದರೆ ಕಂಜಂಕ್ಷನ್ ಉಪಯೋಗ ಮಾಡುವುದಕ್ಕಿಂತ ಮುಂಚೆ ಒಂದು ಕಾಮವನ್ನು ಕೊಡಬೇಕು. ಇದು ಕಂಪಲ್ಸರಿ. ಈಗ ನೀವು ಹಿಂದೆ ಕೊಟ್ಟಿರತಕ್ಕಂಥ ವಾಕ್ಯಗಳನ್ನು ಗಮನಿಸಬಹುದು. ಅದೇ ತರಹ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನೆಂದರೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸನ್ನು ಬಳಸದೆ ಕೇವಲ ಸೆಮಿಕಾಲನ್ ಬಳಸಿ ಕಾಂಪೌಂಡ್ ಸೆಂಟೆನ್ಸನ್ನು ಮಾಡಬಹುದು. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಹಿ ಈಸ್ ಬ್ಯುಸಿ ಆ್ಯಂಡ್ ಹಿ ವಿಲ್ ನಾಟ್ ಕಮ್. ಇದನ್ನೇ ಹೀಗೂ ಹೇಳಬಹುದು. ಹಿ ಈಸ್ ಬ್ಯುಸಿ ಸೊ ಹಿ ವಿಲ್ ನಾಟ್ ಕಮ್. ಇದನ್ನೇ ಕಂಜಂಕ್ಷನ್ ಜಾಗದಲ್ಲಿ ಸೆಮಿಕಾಲನ್ ಉಪಯೋಗ ಮಾಡಿ ಕೂಡ ಕಾಂಪೌಂಡ್ ಸೆಂಟೆನ್ಸ್ ಮಾಡಬಹುದು. ಹಿ ಈಸ್ ಬ್ಯುಸಿ ಹಿ ವಿಲ್ ನಾಟ್ ಕಮ್. ಇಟ್ ಸ್ಟಾರ್ಟೆಡ್ ರೈನಿಂಗ್ ಐ ಸ್ಟೇಡ್ ಬ್ಯಾಕ್. ಮಳೆ ಸುರಿಯಲು ಪ್ರಾರಂಭವಾಯಿತು, ನಾನು ಅಲ್ಲಿಯೇ ಉಳಿದೆ. ಯು ಕ್ಯಾನ್ ಆಪ್ಟ್ ಎನಿ ಕೋರ್ಸ್, ದರ್ ಈಸ್ ನೋ ಕಂಪಲ್ಷನ್. ನೀನು ಯಾವ ಕೋರ್ಸ್ ಬೇಕಾದರೂ ಆಯ್ದುಕೊಳ್ಳಬಹುದು, ಇಲ್ಲಿ ಯಾವುದೇ ಒತ್ತಾಯ ಇಲ್ಲ. ಯು ಬಿ ರೆಡಿ, ಐ ವಿಲ್ ಬುಕ್ ಅ ಕ್ಯಾಬ್. ನೀನು ತಯಾರಾಗಿರು, ನಾನು ಕ್ಯಾಬ್ ಬುಕ್ ಮಾಡುವೆನು. ಹಿ ಈಸ್ ಸಿಕ್, ಹಿ ವಿಲ್ ನಾಟ್ ಕಮ್. ಅವನು ಅನಾರೋಗ್ಯದಿಂದಿದ್ದಾನೆ, ಅವನು ಬರುವುದಿಲ್ಲ. ಐ ನೋ ಹಿಮ್ ವೆಲ್, ಐ ವಿಲ್ ಮ್ಯಾನೇಜ್. ನಾನು ಅವನನ್ನು ಚೆನ್ನಾಗಿ ತಿಳಿದಿದ್ದೇನೆ, ನಾನು ವ್ಯವಸ್ಥೆ ಮಾಡುವೆನು. ಈ ವಾಕ್ಯಗಳಲ್ಲಿ ಸೆಮಿಕಾಲನ್ ನಂತರದ ಬರುವ ಸೆಂಟೆನ್ಸ್ ಏನಿದೆ ಅದು ಮೊದಲು ಬಂದಿರೋ ಸೆಂಟೆನ್ಸ್ಗೆ ಪೂರಕವಾಗಿದೆ. ಅಂದರೆ ಆ ಐಡಿಯಾ ಕನೆಕ್ಟ್ ಆಗುತ್ತೆ. ಒಂದೊಂದು ಸಾರಿ ಐಡಿಯಾಗಳು ಕನೆಕ್ಟ್ ಆಗಲ್ಲ, ಆಗ ಸೆಮಿಕಾಲನನ್ನು ಬಳಸಬಾರದು. ಉದಾಹರಣೆಗೆ ಶಿ ವಾಸ್ ಸಿಕ್ ಯೆಟ್ ಶಿ ವರ್ಕ್ಡ್. ಇಲ್ಲಿ ಎಟ್ಟನ್ನು ತೆಗೆದು ಸೆಮಿಕಾಲನ್ ಹಾಕಿದರೆ ಏನಾಗುತ್ತೆ ನೋಡಿ. ಶಿ ವಾಸ್ ಸಿಕ್ ಶಿ ವರ್ಕ್ಡ್. ಇಲ್ಲಿ ಐಡಿಯಾ ಸರಿಯಾಗಿ ಕನೆಕ್ಟ್ ಆಗಲ್ಲ. ಅವಳು ರೋಗಗ್ರಸ್ತಳಾಗಿರೋದ್ರಿಂದನೇ ಕೆಲಸ ಮಾಡಿದ್ಲು ಅನ್ನೋ ಅರ್ಥ ಕೂಡ ಕೊಡುತ್ತೆ. ಇಲ್ಲಿ ಕಂಜಂಕ್ಷನ್ ಉಪಯೋಗ ಮಾಡಿರ್ತಕ್ಕಂಥ ಸೆಂಟೆನ್ಸೇ ಸರಿಯಾಗಿದೆ. ಐ ಹ್ಯಾವ್ ರಿಸೀವ್ಡ್ ಅ ಕಾಲ್, ದೇ ಆರ್ ಕಮಿಂಗ್. ನಾನು ಅವರ ಕರೆಯನ್ನು ಸ್ವೀಕರಿಸಿದೆ, ಅವರು ಬರುತ್ತಿದ್ದಾರೆ. ಡೋಂಟ್ ಬಿಲೀವ್ ಹಿಮ್, ಹಿ ಈಸ್ ಅ ಚೀಟ್. ಅವನನ್ನು ನಂಬಬೇಡ, ಅವನೊಬ್ಬ ಮೋಸಗಾರ. ಹಿ ವಾಕ್ಡ್ ಅವೇ, ಹಿ ವಾಸ್ ಇನ್ಸಲ್ಟೆಡ್. ಅವನು ಹೋಗಿಬಿಟ್ಟ, ಅವನನ್ನು ಅವಮಾನಿಸಲಾಯಿತು. ಶಿ ನೋಸ್ ದ ಟ್ರೂತ್, ಶಿ ವೋಂಟ್ ರಿವೀಲ್ ಇಟ್. ಅವಳಿಗೆ ಸತ್ಯ ಗೊತ್ತಿದೆ, ಅವಳು ಅದನ್ನು ಬಹಿರಂಗಪಡಿಸುವುದಿಲ್ಲ. Now I will give you 10 examples on conversion of compound sentences into simple sentences. He was ill, so he did not attend the meeting. He did not attend the meeting due to illness. Again, the same example, he was ill and he did not attend the meeting. Being ill, he did not attend the meeting. He was ill, yet he attended the meeting. In spite of illness, he attended the meeting. India attacked Pakistan and hit 11 Air Force bases. Attacking Pakistan, India hit 11 Air Force bases. He is the manager and he is the captain. Besides being the manager, he is the captain. He did not do it, nor did he allow me to do it. Not doing it himself, he did not allow me to do it. She betrayed me, so I am sad. I am sad because of her betrayal. I am sad, for she betrayed me. I am sad because of her betrayal. You can also say it like this. Having been betrayed by her, I am sad. You opt science or you opt commerce. You opt for science or commerce. Or we can also say it like this. You choose between science and commerce.
I want to become an officer, but my parents want me to become a doctor. I and my parents differ on my career. If you want the translation of these sentences in Kannada, you can refer to this video. Press on this black strip. Thank you for watching this video. Please comment.